ನಮಸ್ಕಾರ ವೀಕ್ಷಕರೇ, ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂತೆ ಸಂಚಲನಕಾರಿ ಸುದ್ದಿ ಹೊರಬಿದ್ದಿದೆ. ರಾಜ್ಯ ಕಾಂಗ್ರೆಸ್ ಘಟಕದ ಉಸ್ತುವಾರಿ ಸುರ್ಜೇವಾಲಾ ಅವರು ತಿಳಿಸಿದ ಒಂದು ವಿಚಾರ ಸಿದ್ದರಾಮಯ್ಯ ಅವರಿಗೆ ಬಹುದೊಡ್ಡ ಆಘಾತವನ್ನ ಕೊಟ್ಟಿದೆ. ಸೋನಿಯಾ ಅವರು ತೆಗೆದುಕೊಂಡಂತಹ ನಿರ್ಧಾರ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಿಗೆ ಶಾಕ್ ಕೊಟ್ಟಿದೆ. ಸಿದ್ದರಾಮಯ್ಯ ಅವರನ್ನ ಕೆರಳಿ ಕೆಂಡವಾಗಿಸಿದೆ. ಸಿದ್ದರಾಮಯ್ಯ ಅವರು ಇದನ್ನ ಊಹೆ ಮಾಡಿರಲಿಲ್ಲ. ಸೈಲೆಂಟ್ ಆದ್ರೂ ಬಹಳ ಸೂಕ್ಷ್ಮವಾಗಿ ಕರ್ನಾಟಕ ಕಾಂಗ್ರೆಸ್ನತ್ತ ಕಾಂಗ್ರೆಸ್ ಹೈಕಮಾಂಡ್ ಬಿಗ್ ಆಕ್ಷನ್ಗೆ ಮುಂದಾಗಿದೆ. ಒಂದು ಕಡೆ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಅಧಿನಾಯಕಿ ಶಾಕ್ ಕೊಟ್ರೆ, ಮತ್ತೊಂದೆಡೆ ಮಲ್ಲಿಕಾರ್ಜುನ ಖರ್ಗೆ ಅವರು ಖಡಕ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ನಾವೇನ್ ಬೇಕಾದ್ರೂ ಮಾಡಬಹುದು, ಅದು ನಮ್ಮಿಷ್ಟ ಅಂತ, ನಮ್ಮ ನಿರ್ಧಾರ ಅಂತ ರಾಜ್ಯ ನಾಯಕರಿಗೆ ಪರೋಕ್ಷ ಸಂದೇಶವನ್ನು ರವಾನಿಸಿದ್ದಾರೆ. ಮತ್ತೊಂದು ಕಡೆ 40 ಶಾಸಕರ ರಹಸ್ಯವೂ ಸ್ಫೋಟಗೊಂಡಿದೆ. ಪರಿಸ್ಥಿತಿ ಬಿಗಡಾಯಿಸಿದೆ. ಹೈಕಮಾಂಡ್ ಅಲರ್ಟ್ ಆಗಿದೆ. ಇನ್ನು ಸುರ್ಜೇವಾಲಾ ಅವರು ಪ್ರತಿಯೊಬ್ಬ ಶಾಸಕನಿಗೂ ಕರೆ ಮಾಡಿ ಕರೆಸಿಕೊಳ್ತಿದ್ದಾರೆ. ಕಾಂಗ್ರೆಸ್ ಪಾಳ್ಯದಲ್ಲಿ ಮಹತ್ವದ ಬೆಳವಣಿಗೆ ಆಗಿದೆ. ರಾಜ್ಯ ಕಾಂಗ್ರೆಸ್ನ ಮೇಲೆ ಹಿಡಿತ ಕಳೆದುಕೊಳ್ತಿರುವುದನ್ನು ಅರಿತಂತಹ ಹೈಕಮಾಂಡ್ ಈಗ ಹೊಸ ಪ್ಲಾನ್ ರೂಪಿಸಿದೆ. ಹಾಗಾದ್ರೆ ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ನಿಂದ ಬಂದ ಶಾಕಿಂಗ್ ಸಂದೇಶ ಏನು? ಮುಖ್ಯಮಂತ್ರಿಗಳಿಗೆ ಸೋನಿಯಾ ಅವರು ಕೊಟ್ಟಂತಹ ಶಾಕ್ ಏನು? ಏನಿದು 40 ಶಾಸಕರ ರಹಸ್ಯ? ಇದಕ್ಕಿದ್ದಂತೆ ದಿಢೀರಂತ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಆಗಮಿಸಿದ್ಯಾಕೆ? ರಾಜ್ಯ ರಾಜಕೀಯದಲ್ಲಿನ ನವೆಂಬರ್ ಕ್ರಾಂತಿಯ ಮುನ್ಸೂಚನೆ ಸಿಗ್ತಾ ಹೈಕಮಾಂಡ್ಗೆ? ಶಾಕಿಂಗ್ ನಿರ್ಧಾರ ಪ್ರಕಟಿಸ್ತಾರಾ ಮಲ್ಲಿಕಾರ್ಜುನ ಖರ್ಗೆ? ಏನಾಗ್ತಾ ಇದೆ ರಾಜ್ಯ ರಾಜಕೀಯದಲ್ಲಿ? ಆ ಬಗ್ಗೆ ಸಂಪೂರ್ಣವಾದ ವರದಿ ನೋಡೋಣ. ವೀಕ್ಷಕರೇ, ಮತ್ತೆ ಸಿಎಂ ಸಿದ್ದರಾಮಯ್ಯ ಅವರು ಅಲರ್ಟ್ ಆಗಿದ್ದಾರೆ. ನಾವೇ 2028ರಲ್ಲೂ ಮತ್ತೆ ಗೆದ್ದು ಅಧಿಕಾರಕ್ಕೆ ಬರ್ತೀವಿ ಅಂತ ಪದೇ ಪದೇ ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಇನ್ನು ಅವರ ಪುತ್ರ ಸೇರಿದಂತೆ ಬೆಂಬಲಿಗ ಶಾಸಕ ಸಚಿವರುಗಳು ಸಿದ್ದರಾಮಯ್ಯ ಅವರೇ ಮುಂದಿನ ಪೂರ್ಣಾವಧಿಗೆ ಸಿಎಂ ಅಂತ ಹೇಳ್ತಿದ್ದಾರೆ. ಇದು ಪಕ್ಷದೊಳಗಡೆ ಮತ್ತೆ ಸಿಎಂ ಬದಲಾವಣೆಯ ಒತ್ತಡ ಹೆಚ್ಚಿರೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ. ಸಿದ್ದರಾಮಯ್ಯ ಅವರ ಅಧಿಕಾರ ಅಂತ್ಯ ಸನಿಹಕ್ಕೆ ಬಂತ ಅನ್ನುವಂತೆ ದಲಿತ ಸಿಎಂ ಕೂಗು ಮತ್ತೆ ಮುನ್ನೆಲೆಗೆ ಬಂದಿದೆ. ಡಿಕೆ ಶಿವಕುಮಾರ್ ಅವರಿಗಿಂತಲೂ ಈ ದಲಿತ ಸಿಎಂ ಕೂಗು ಸಿದ್ದರಾಮಯ್ಯ ಅವರಿಗೆ ದೊಡ್ಡ ಕಂಟಕವಾಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ವೀಕ್ಷಕರೇ, ಕಳೆದ 2 ವಾರಗಳಿಂದ ರಾಜ್ಯ ಕಾಂಗ್ರೆಸ್ ಅಲ್ಲೋಲಕಲ್ಲೋಲಗೊಂಡಿದೆ. ಶಾಸಕರಾದ BR ಪಾಟೀಲ್, ರಾಜು ಕಾಗೆ, ಹೀಗೆ ಸಾಲು ಶಾಸಕರುಗಳು ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ರಿಂದ ಕಾಂಗ್ರೆಸ್ ಪಕ್ಷ ಈಗ ಮುಜುಗರಕ್ಕೊಳಗಾಗುವಂತಾಗಿದೆ. ಈ ನಡುವಲ್ಲೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಅಧಿಕಾರಾವಧಿಯ 2.5 ವರ್ಷಗಳು ಪೂರ್ಣಗೊಳ್ಳುವಂತಹ ಹಂತದಲ್ಲಿದೆ. ದಲಿತ ಮುಖ್ಯಮಂತ್ರಿ ಕೂಗು ಮತ್ತೆ ಮುನ್ನೆಲೆಗೆ ಬರುವಂತಹ ಸಾಧ್ಯತೆಗಳಿವೆ. ಇದಕ್ಕೆ ಪುಷ್ಟಿ ನೀಡುವಂತೆ ಗೃಹ ಸಚಿವರಾದ ಪರಮೇಶ್ವರ್ ಅವರು ಸಿಎಂ ಹಾಗೆ DCM ಅವರನ್ನ ಭೇಟಿ ಮಾಡಿ ಮಾತುಕತೆಯನ್ನು ನಡೆಸಿದ್ದಾರೆ. ಇತ್ತ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಯಾಗಿ ಮುಂದುವರಿಯೋದಕ್ಕೆ ತಮ್ಮ ಕೈಲಾದಷ್ಟು ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದರೆ ಬದಲಾವಣೆ ಪರಿಸ್ಥಿತಿ ಉದ್ಭವಿಸಿದ್ದೇ ಆದಲ್ಲಿ ಆಗ ಸರ್ಕಾರದ ಮೇಲಿನ ತಮ್ಮ ಹಿಡಿತವನ್ನು ಬಿಡಬಾರ್ದಲ್ವಾ? ಅದಕ್ಕೆ ಪರಮೇಶ್ವರ್ ಅವರನ್ನು ತಮ್ಮ ಉತ್ತರಾಧಿಕಾರಿಯಾಗಿ ಮಾಡೋದಕ್ಕೆ ಚಿಂತನೆ ನಡೆಸಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಸದ್ಯಕ್ಕೆ ಸಿದ್ದರಾಮಯ್ಯ ಅವರಿಗೆ ಇರುವಂತಹ ಒಂದೇ ಒಂದು ಆಪ್ಷನ್ ಅಂದರೆ ಇದು ಮಾತ್ರ. ದೆಹಲಿ ಭೇಟಿ ಮಾಡಿದಂತಹ ಹಿರಿಯ ಕಾಂಗ್ರೆಸ್ ನಾಯಕರೊಬ್ಬರು ಮಾಧ್ಯಮಗಳಿಗೆ ಈ ವಿಚಾರವನ್ನು ಬಹಿರಂಗಪಡಿಸಿದ್ದಾರೆ. ಇನ್ನು ಈವರೆಗೂ ರೇಸ್ನಲ್ಲಿ ಕಾಣಿಸ್ಕೊಳ್ತಾ ಇದ್ದಂತಹ ಸತೀಶ್ ಜಾರಕಿಹೊಳಿ ಅವರು ಇತ್ತೀಚೆಗೆ ಯಾಕೋ ಸೈಲೆಂಟ್ ಆಗಿದ್ದಾರೆ. 2028ಕ್ಕೆ ಅವರು ಕಂಡಿಟ್ಟಿದ್ದಾರೆ. ಅಲ್ಲಿವರೆಗೂ ದಲಿತ ಸಿಎಂ ಕೂಗು ಬೇಡ ಅಂತ ಹೇಳ್ತಿದ್ದಾರೆ. ಈ ಎಲ್ಲ ಬೆಳವಣಿಗೆಗಳ ಮಧ್ಯೆ DK ಶಿವಕುಮಾರ್ ಅವರ ನಿಷ್ಠಾವಂತ ಮತ್ತು ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಉಪಮುಖ್ಯಮಂತ್ರಿ DK ಶಿವಕುಮಾರ್ ಅವರಿಗೆ ಮುಂದಿನ 2-3 ತಿಂಗಳಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗುವ ಅವಕಾಶ ಸಿಗಬಹುದು ಅಂತ ಹೇಳಿದ್ದಾರೆ. ಇದು ಈಗ ರಾಜ್ಯ ರಾಜಕೀಯದಲ್ಲಿ ಮತ್ತೊಂದು ಸುತ್ತಿನ ಚರ್ಚೆಗೆ ಕಾರಣ ಆಗಿದೆ. ಇಲ್ಲಿವರೆಗೆ ಏನು ಚರ್ಚೆ ಆಗ್ತಿತ್ತಲ್ಲ, ಪವರ್ ಶೇರಿಂಗ್ ವಿಚಾರ, ದೆಹಲಿಯಲ್ಲಿ ಈ ಒಂದು ಒಪ್ಪಂದದ ಸಮಯದಲ್ಲಿ ನಾವು ಕೂಡ ಅಲ್ಲಿದ್ವಿ. DK ಶಿವಕುಮಾರ್ ಅವರಿಗೆ ಹೈಕಮಾಂಡ್ ನಾಯಕರು ಯಾವ ಭರವಸೆಯನ್ನು ಕೊಟ್ಟಿದ್ದಾರೆ ಅನ್ನೋದು ಎಲ್ಲವೂ ಗೊತ್ತಿದೆ. ಸುತ್ತಿ ಬಳಸಿ ಮಾತಾಡೋದಿಲ್ಲ. ಮುಂದಿನ 2-3 ತಿಂಗಳಲ್ಲಿ ಅವರು ಸಿಎಂ ಆಗ್ತಾರೆ ಅನ್ನುವ ಭರವಸೆ ನಮಗಿದೆ ಅನ್ನುವ ಮಾತನಾಡಿದ್ದಾರೆ. ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರವನ್ನು ಹೈಕಮಾಂಡ್ ಕೈಗೊಳ್ಳುತ್ತೆ ಅಂತ DK ಶಿವಕುಮಾರ್ ಅವರ ಪರ ಬ್ಯಾಟ್ ಬೀಸಿದ್ದಾರೆ. ಇದಕ್ಕೆ ಪ್ರತಿಯಾಗಿ ಸಿದ್ದು ಬಣದಿಂದ HC ಮಹದೇವಪ್ಪ ಅವರು ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತ ಪ್ರತಿಪಾದಿಸ್ತಾ ಇದ್ದಾರೆ. ವೀಕ್ಷಕರೇ, ಕಾಂಗ್ರೆಸ್ನ ಈ ಆಂತರಿಕ ಬಿಕ್ಕಟ್ಟು ಹೈಕಮಾಂಡ್ ಅಕ್ಷರಶಃ ರಾಜ್ಯ ಕಾಂಗ್ರೆಸ್ನ ಹಿಡಿತವನ್ನ ಕಳೆದುಕೊಳ್ತಿದೆ ಅನ್ನೋದನ್ನು ಸೂಚಿಸುತ್ತೆ. ಮಲ್ಲಿಕಾರ್ಜುನ ಖರ್ಗೆ ಅವರು ರಾಜ್ಯ ನಾಯಕರಿಗೆ ಈ ಬಗ್ಗೆ ಚರ್ಚೆ ಮಾಡಬೇಡಿ ಅಂತ ಸೂಚನೆಯನ್ನು ಕೊಟ್ಟಿದ್ರು. ಆ ಸೂಚನೆ ಕೊಟ್ಟಂತಹ, ವಾರ್ನಿಂಗ್ ಕೊಟ್ಟಂತಹ ನಂತರದಲ್ಲಿ 1-2 ವಾರನೂ ಕಳೆದಿಲ್ಲ. ಸ್ವಲ್ಪ ದಿನಗಳವರೆಗೂ ರಾಜ್ಯ ಕಾಂಗ್ರೆಸ್ನ ನಾಯಕರು ಸುಮ್ಮನಿದ್ರು. ಈಗ ಮತ್ತೆ ಮುಖ್ಯಮಂತ್ರಿ ಬದಲಾವಣೆ, KPCC ಅಧ್ಯಕ್ಷ ಹುದ್ದೆಗೆ ನಾನು ರೆಡಿ ಇದ್ದೀನಿ, ನಾನು ಕೂಡ ಆಕಾಂಕ್ಷಿ ಅನ್ನುವ ಹೇಳಿಕೆಗಳು ಬರೋದಕ್ಕೆ ಶುರುವಾಗಿದೆ. ವೀಕ್ಷಕರೇ, ಈ ಎಲ್ಲ ವಿದ್ಯಮಾನಗಳನ್ನು ಅವಲೋಕನ ಮಾಡಿದ್ರೆ AICC ಕೊಡ್ತಾ ಇರುವಂತಹ ಎಚ್ಚರಿಕೆಗೆ ರಾಜ್ಯ ಕಾಂಗ್ರೆಸ್ ಶಾಸಕರು, ಸಚಿವರುಗಳು ಸೊಪ್ಪು ಹಾಕ್ತಿರುವಂತೆ ಕಾಣಿಸ್ತಾ ಇಲ್ಲ. ಇತ್ತೀಚೆಗೆ ಈ ಒಂದು ಆಂತರಿಕ ಭಿನ್ನಮತಕ್ಕೆ ಮತ್ತಷ್ಟು ಪುಷ್ ಕೊಟ್ಟಿದ್ದು ಅಂತ ಹೇಳಿದ್ರೆ ಚಿನ್ನಸ್ವಾಮಿ ಕಾಲ್ತುಳಿತ ಪ್ರಕರಣ ನೋಡಿ. ಇದಾದ ನಂತರದಲ್ಲಿ ಸಾಲು ಬೆಳವಣಿಗೆಗಳಾಯ್ತು. ನಂದಿ ಬೆಟ್ಟದಲ್ಲಿ ಸಚಿವ ಸಂಪುಟ ಸಭೆ ಕ್ಯಾನ್ಸಲ್ ಆಯಿತು. ಮಲೆ ಮಹದೇಶ್ವರನ ಸನ್ನಿಧಾನದಲ್ಲಿ ಸಚಿವ ಸಂಪುಟ ಸಭೆ ನಡೆಸಿದ ರೀತಿಯಲ್ಲೇ ನಂದಿ ಬೆಟ್ಟದಲ್ಲೂ ಸಭೆ ಮಾಡೋದಕ್ಕೆ ಮುಂದಾಗಿದ್ರು.
ಆದರೆ ಆ ಭಾಗದ ಜನಪ್ರತಿನಿಧಿಗಳು ಅನುದಾನದ ವಿಚಾರದಲ್ಲಿ ತಕರಾರು ಆರಂಭಿಸಿದ್ರು. ಆ ಮುಜುಗರದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಸಭೆಯನ್ನೇ ಕ್ಯಾನ್ಸಲ್ ಮಾಡಿದ್ರು. ಆ ಸಭೆಯನ್ನ ವಿಧಾನಸೌಧಕ್ಕೆ ಶಿಫ್ಟ್ ಮಾಡಲಾಯಿತು. ಇದಾಗ್ತಿದ್ದ ಹಾಗೆ BR ಪಾಟೀಲ್ ಅವರು ಸಿಡಿದಿದ್ರು. ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನೇ ಅಲುಗಾಡಿಸಿ ಬಿಟ್ರು. ವಸತಿ ಇಲಾಖೆಯಲ್ಲಿ ನಡೀತಾ ಇರುವಂತಹ ಲಂಚದ ವ್ಯವಹಾರದ ಬಗ್ಗೆ ಆಡಿಯೋ ಬಾಂಬ್ ಸಿಡಿಸಿದ್ರು. ಅದಕ್ಕೆ ಸರಿಯಾಗಿ ಕ್ಷೇತ್ರಕ್ಕೆ ಅನುದಾನ ಸಿಗ್ತಾ ಇಲ್ಲ, ಚರಂಡಿ ರಿಪೇರಿ ಮಾಡೋದಕ್ಕೂ ದುಡ್ಡಿಲ್ಲ ಅಂತ ಕೆಲವು ಕಾಂಗ್ರೆಸ್ ಶಾಸಕರು ಸಿಡಿದಿದ್ರು. ಇನ್ನು ಈ ಸಿಡಿದೆದ್ದಂತಹ ಶಾಸಕರ ವಿರುದ್ಧವಾಗಿ ಆಕ್ರೋಶ ಹೊರಹಾಕೋದಕ್ಕೆ ಹೋಗಿ, ಆ ಬೆಳವಣಿಗೆಗೆ ಸಮರ್ಥನೆ ಕೊಡೋದಕ್ಕೆ ಹೋಗಿ ಮಾಗಡಿ ಶಾಸಕ CN ಬಾಲಕೃಷ್ಣ ಅವರು ಮತ್ತೊಂದು ಎಡವಟ್ಟನ್ನ ಮಾಡ್ಕೊಳ್ತಾರೆ. DK ಶಿವಕುಮಾರ್ ಅವರ ಆಶೀರ್ವಾದವನ್ನು ಪಡ್ಕೊಂಡ್ರೆ ಎಲ್ಲವೂ ಸಿಗುತ್ತೆ, ಯಾಕೀಗ ನನ್ನ ಕ್ಷೇತ್ರಕ್ಕೆ ಸಿಗ್ತಾ ಇಲ್ವಾ ಅನ್ನುವ ಹೇಳಿಕೆಯನ್ನು ಕೊಡ್ತಾರೆ. ಬಾಲಕೃಷ್ಣ ಅವರು ಹೇಳಿದ್ದು DK ಅವರನ್ನ ಹೈಪ್ ಮಾಡೋಣ ಅಂತ, ಆದರೆ ಅದು ಅನುದಾನ ತಾರತಮ್ಯ ಮಾಡಲಾಗ್ತಿದೆ ಅನ್ನೋದ್ರ ಕಡೆಗೆ ವಾಲಿಕೊಳ್ತು. ಆ ಮೂಲಕ ಬಾಲಕೃಷ್ಣ ಅವರು ಪಾರ್ಟಿಗೆ ಮತ್ತಷ್ಟು ಕಸಿವಿಸಿಯನ್ನ ತಂದೊಡ್ಡಿದ್ರು. ವೀಕ್ಷಕರೇ, ಈಗ ಆಗಸ್ಟ್ ಸೆಪ್ಟೆಂಬರ್ ಕ್ರಾಂತಿ ಬಗ್ಗೆ ಮತ್ತೆ ಚರ್ಚೆ ಮುನ್ನೆಲೆಗೆ ಬಂದಿದೆ. ಸಹಕಾರ ಸಚಿವ KN ರಾಜಣ್ಣ ಅವರು ಮತ್ತು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಅವರು ನೀಡಿದಂತಹ ಹೇಳಿಕೆ ದಗದಗಿಸ್ತಾ ಇರುವಂತಹ ಈ ಕಾಂಗ್ರೆಸ್ ಜಾಲಿಗೆ ತುಪ್ಪ ಸುರಿದಂತಾಗಿದೆ. ಆಗಸ್ಟ್ನಲ್ಲಿ ಮೇಜರ್ ಬದಲಾವಣೆ ಆಗುತ್ತೆ ಅಂತ ಒಬ್ರು ಹೇಳಿದ್ರೆ, ಮೇಜರ್ ಏನೂ ಇಲ್ಲ ಬಟ್ ಬದಲಾವಣೆ ಅಂತೂ ಆಗುತ್ತೆ ಅಂತ ಇನ್ನೋರ್ವ ಸಚಿವರು ಅಭಿಪ್ರಾಯಪಟ್ಟಿದ್ದಾರೆ. ಆ ಮೂಲಕ ದಿನದಿಂದ ದಿನಕ್ಕೆ AICC KPCCಯ ಮೇಲೆ ಕಂಟ್ರೋಲ್ ಕಳೆದುಕೊಳ್ತಿದೆ ಅನ್ನೋದು ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಇದೆಲ್ಲದರ ಪರಿಣಾಮ ಈಗ ದಿಗ್ಗಜರ ತಲೆಯ ಮೇಲೇನೆ ಕೈ ಇಡುವಂತಹ ಅನಿವಾರ್ಯ ಪರಿಸ್ಥಿತಿಗೆ ಹೈಕಮಾಂಡ್ ಬಂದು ತಲುಪಿದೆ. ನೋಡಿ ಏನಾಗ್ತಿದೆ ಅಂತ. ಕೊನೆಗೂ ಹೈಕಮಾಂಡ್ ರಾಜ್ಯ ಕಾಂಗ್ರೆಸ್ನ ಬಿಕ್ಕಟ್ಟಿಗೆ ಮಧ್ಯಪ್ರವೇಶ ಮಾಡಿದೆ. ಈಗೇನು ಸೆಪ್ಟೆಂಬರ್ ಕ್ರಾಂತಿ, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಕ್ರಾಂತಿ ಅಂತೆಲ್ಲ ಸದ್ದು ಮಾಡ್ತಿದೆಯಲ್ಲ, ಇದೇ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಿಗೆ ಮಹಾ ಆಘಾತ ಎದುರಾಗಿದೆ. ರಾಜ್ಯ ವಿಧಾನ ಪರಿಷತ್ನಲ್ಲಿ ಕಳೆದ ಹಲವು ತಿಂಗಳಿಂದ ಖಾಲಿ ಇರುವಂತಹ 4 ಸದಸ್ಯ ಸ್ಥಾನಗಳಿಗೆ 4 ಹೆಸರುಗಳು ಅಂತಿಮಗೊಂಡಿದ್ವು. ಈ 4 ಹೆಸರುಗಳಿಗೆ ಹೈಕಮಾಂಡ್ ಒಪ್ಪಿಗೆ ಕೊಟ್ಟಿತ್ತು. ರಾಜ್ಯ ಸರ್ಕಾರದಿಂದ ರಾಜಭವನಕ್ಕೆ ಈ ಪಟ್ಟಿ ರವಾನೆಯಾಗುವಂತಹ ಕಡೇ ಕ್ಷಣದಲ್ಲಿ ಹೈಕಮಾಂಡ್ ತಡೆ ಕೊಟ್ಟಿದೆ. ಸಿದ್ದರಾಮಯ್ಯ ಅವರು ಇದನ್ನು ಊಹೆ ಮಾಡಿರಲಿಲ್ಲ. ಇದು ಮುಖ್ಯವಾದಂತಹ ವಿಚಾರ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಅವರು ಕಡೇ ಕ್ಷಣದಲ್ಲಿ ಈ ಪಟ್ಟಿಯನ್ನು ಪರಿಗಣಿಸದಂತೆ ಹೋಲ್ಡ್ ಮಾಡಿಸಿದ್ದಾರೆ ಅನ್ನೋದು ಸದ್ಯಕ್ಕೆ ಕುತೂಹಲ ಮೂಡಿಸಿರುವಂಥದ್ದು. ಆದರೆ ಈ ಬಗ್ಗೆ ಸಿದ್ದರಾಮಯ್ಯ ಅವರಿಗೆ ಸುರ್ಜೇವಾಲಾ ಅವರು ತಿಳಿಸಿದಂತಹ ಈ ವಿಚಾರ ಇದಕ್ಕಿಂತಲೂ ದೊಡ್ಡದೊಂದು ಶಾಕನ್ನು ಕೊಟ್ಟಿದೆ. ಇದು ಸೋನಿಯಾ ಅವರ ಸೂಚನೆಯ ಮೇರೆಗೆ ಆದಂತಹ ಕೆಲಸ ಅನ್ನೋದನ್ನ ಸುರ್ಜೇವಾಲಾ ಅವರು ಸ್ಪಷ್ಟಪಡಿಸಿದ್ದಾರೆ. ಈ ವಿಚಾರ ಈಗ ಮುಖ್ಯಮಂತ್ರಿಗಳಿಗೆ ಅರಗಿಸಿಕೊಳ್ಳಲಾಗದಂತಹ ಶಾಕ್. ಇದೇ ಸಿದ್ದರಾಮಯ್ಯ ಅವರು DK ಶಿವಕುಮಾರ್ ಅವರು ಸೇರಿ 4 ಹೆಸರನ್ನ ಅಂತಿಮ ಮಾಡಿದ್ರು. KPCC ಮಾಧ್ಯಮ ವಿಭಾಗದ ಮುಖ್ಯಸ್ಥ ರಮೇಶ್ ಬಾಬು ಅವರು, ಮುಖ್ಯಮಂತ್ರಿಗಳ ಮಾಜಿ ಮಾಧ್ಯಮ ಸಲಹೆಗಾರ ಹಾಗೆ ಪತ್ರಕರ್ತರಾದ ದಿನೇಶ್ ಅಮಿನಮಟ್ಟು, ದಲಿತ ಮುಖಂಡ DG ಸಾಗರ್ ಅವರು ಹಾಗೆ ರಾಜ್ಯ ಸರ್ಕಾರದ ಅನಿವಾಸಿ ಭಾರತೀಯರ ಕೋಶದ ಉಪಾಧ್ಯಕ್ಷೆಯಾದಂತಹ ಆರತಿ ಕೃಷ್ಣ ಅವರ ಹೆಸರನ್ನ ಅಂತಿಮಗೊಳಿಸಲಾಗಿತ್ತು. CM ಹಾಗೆ DCM ಈ ಒಂದು ಪಟ್ಟಿಯನ್ನ ಹೈಕಮಾಂಡ್ಗೆ ಕೊಟ್ಟಿದ್ರು. ಇಲ್ಲಿ ರಮೇಶ್ ಬಾಬು ಅವರು ಹಾಗೆ ದಿನೇಶ್ ಅಮಿನಮಟ್ಟು ಅವರು ಹಿಂದುಳಿದ ವರ್ಗಕ್ಕೆ ಸೇರಿದಂತವರು, DG ಸಾಗರ್ ಅವರು ಪರಿಶಿಷ್ಟ ಜಾತಿಗೆ ಸೇರಿದವರು, ಆರತಿ ಕೃಷ್ಣ ಅವರು ಒಕ್ಕಲಿಗ ಸಮಾಜದವರಾಗಿದ್ದಾರೆ. ಇದಕ್ಕೆ ಬ್ರೇಕ್ ಹಾಕೋದಕ್ಕೆ ಹೈಕಮಾಂಡ್ ಈಗ ಮುಂದಾಗಿದೆ ಅನ್ನೋದು ಸಂಚಲನವನ್ನ ಮೂಡಿಸ್ತಾ ಇದೆ. ಪ್ರಮುಖವಾಗಿ ದಿನೇಶ್ ಅಮಿನಮಟ್ಟು ಅವರು ಈ ಒಂದು ಪಟ್ಟಿಯಲ್ಲಿ ಪ್ರಮುಖವಾಗಿ ಎಲ್ಲ ಕಡೆಯಿಂದ ವಿರೋಧವನ್ನು ಎದುರಿಸ್ತಾ ಇದ್ದಾರೆ. ಮೊದಲಿನಿಂದಲೂ ಸಾಲು ಸಾಲು ವಿವಾದಾತ್ಮಕ ಹೇಳಿಕೆಯನ್ನು ಕೊಡ್ತಾ ಬಂದಂಥವರು. ಪತ್ರಕರ್ತರಾಗಿ ಕೆಲಸ ಮಾಡ್ತಾ ಇದ್ರು ಕೂಡ ಯಾವಾಗಲೂ ಒಂದು ರೀತಿ ಒನ್ ಸೈಡೆಡ್ ಸಿದ್ಧಾಂತದ ಕಡೆಗೆ ವಾಲಿಕೊಂಡಿದ್ದೇ ಅವರ ವಿರೋಧಕ್ಕೆ ಕಾರಣ ಆಗಿತ್ತು. ಇದೆಲ್ಲವನ್ನ ಹೈಕಮಾಂಡ್ ಪರಿಗಣನೆಗೆ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ಇದು ಸಿದ್ದರಾಮಯ್ಯ ಅವರಿಗೆ ಹಿನ್ನಡೆಯನ್ನು ತಂದೊಡ್ಡಿದೆ. ರಾಜ್ಯದಲ್ಲಿ ತನ್ನ ಘನತೆಯ ಪ್ರಶ್ನೆ, ರಮೇಶ್ ಬಾಬು ಆಗಲಿ ದಿನೇಶ್ ಅಮಿನಮಟ್ಟು ಇಬ್ಬರಲ್ಲಿ ಒಬ್ಬರ ಹೆಸರನ್ನು ಕೈಬಿಟ್ಟರು ಕೂಡ ರಾಜ್ಯದಲ್ಲಿ ತನ್ನ ವರ್ಚಸ್ಸು ಏನಾಗಬಹುದು, ಕೊನೆ ಕ್ಷಣದಲ್ಲಿ ಈ ರೀತಿಯಾಗಿ ಮಾಡಿದ್ರೆ ಹೇಗೆ ಅಂತ ಸಿದ್ದರಾಮಯ್ಯ ಅವರು ಕೆಂಡಾಮಂಡಲವಾಗಿದ್ದಾರೆ ಅನ್ನೋದು ಈಗ ವರದಿಯಾಗಿದೆ. ವೀಕ್ಷಕರೇ, ಇವೆಲ್ಲವೂ ಒಂದು ಕಡೆಯಾದರೆ ಇನ್ನು ಕಾಂಗ್ರೆಸ್ನಲ್ಲಿ ತಲೆದೋರಿರುವಂತಹ ಭಿನ್ನಮತಕ್ಕೆ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಆಗಮಿಸಿದ್ದಾರೆ. 3 ದಿನಗಳ ಕಾಲ ಅವರು KPCC ಕಚೇರಿಯಲ್ಲಿ ಸರಣಿ ಸಭೆಗಳನ್ನು ನಡೆಸ್ತಾ ಇದ್ದಾರೆ. ವೀಕ್ಷಕರೇ, ಇದರಲ್ಲಿ ವಿಶೇಷ ಅಂದರೆ ಶಾಸಕರಿಗೆ ಖುದ್ದು ಕರೆ ಮಾಡಿ ಕರೆಸಿಕೊಳ್ತಾ ಇದ್ದಾರೆ. ಜೊತೆಗೆ KPCC ಕಡೆಯಿಂದಲೂ ಸುರ್ಜೇವಾಲಾ ಅವರ ಸಭೆಗೆ ಹಾಜರಾಗುವಂತೆ ಸೂಚನೆ ಹೋಗಿದೆ. ಮೊದಲನೇ ದಿನ ಅವರು 7 ಮಂದಿ ಶಾಸಕರ ಜೊತೆಗೆ 1-to-1 ಮೀಟಿಂಗ್ ನಡೆಸಿದ್ದಾರೆ. ಆರಂಭದಲ್ಲೇ BR ಪಾಟೀಲ್ ಅವರ ಜೊತೆಗೆ 35 ನಿಮಿಷಗಳ ಕಾಲ ಸುದೀರ್ಘವಾಗಿ ಚರ್ಚೆ ಮಾಡಿದ್ರು. ಅಲ್ಲಿಗೆ ರಾಜ್ಯ ಸರ್ಕಾರದ ಲಂಚಾವತಾರದ ವಿಚಾರ ಹೈಕಮಾಂಡ್ ಕಿವಿಗೆ ಬಹಳ ಸ್ಟ್ರಾಂಗ್ ಆಗಿ ತಲುಪಿದಂತಾಗಿದೆ. ಇನ್ನು ಇದೇ ಸಭೆಯಲ್ಲಿ ಶಾಸಕರ ಬಹಿರಂಗ ಆಕ್ರೋಶ ಭುಗಿಲೆದ್ದಿದೆ. ಕೆಲವರು ಬಹಿರಂಗವಾಗಿ ತಮ್ಮ ಭಿನ್ನಮತವನ್ನು ಪ್ರದರ್ಶನ ಮಾಡಿದ್ದಾರೆ. ಸರ್ಕಾರದ ವಿರುದ್ಧವಾಗಿ ಆರೋಪಗಳನ್ನು ಮಾಡಿದ್ದಾರೆ. ಈ ಪೈಕಿ ಪ್ರಮುಖರು ಅಂತ ಹೇಳಿದ್ರೆ BR ಪಾಟೀಲ್ ಅವರು ವಸತಿ ಇಲಾಖೆಯ ವಿರುದ್ಧವಾಗಿ ಆರೋಪವನ್ನ ಮಾಡಿ ಸುರ್ಜೇವಾಲಾ ಅವರ ಜೊತೆಗೆ ದಾಖಲೆಗಳ ಸಹಿತವಾಗಿ ತನ್ನ ಆರೋಪವನ್ನು ಸಮರ್ಥಿಸಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಬಹಿರಂಗ ಅಸಮಾಧಾನ ವ್ಯಕ್ತಪಡಿಸಿದಂತಹ ರಾಜು ಕಾಗೆ ಅವರನ್ನು ಸಹ ಸುರ್ಜೇವಾಲಾ ಅವರು ಭೇಟಿ ಮಾಡಲಿದ್ದಾರೆ. ಹೀಗಾಗಿ ಇದುವರೆಗೂ ಸಾರ್ವಜನಿಕ ವೇದಿಕೆಯಲ್ಲಿ ಮತ್ತು ಮಾಧ್ಯಮಗಳ ಮುಂದೆ ತಮ್ಮ ಅತೃಪ್ತಿ ತೋಡ್ಕೊಳ್ತಿದ್ದಂತಹ ಶಾಸಕರಿಗೆ ನೇರವಾಗಿ ಹೈಕಮಾಂಡ್ ಪ್ರತಿನಿಧಿಗೆ ಅಹವಾಲು ಸಲ್ಲಿಸೋದಕ್ಕೆ ಅವಕಾಶ ಸಿಕ್ಕಂತಾಗಿದೆ.
ಆದರೆ ವೀಕ್ಷಕರೇ, ಇಲ್ಲಿ ಶಾಕಿಂಗ್ ಅನ್ನಿಸ್ತಾ ಇರೋದು ಬರೋಬ್ಬರಿ 40 ಶಾಸಕರನ್ನ ಒಬ್ಬೊಬ್ಬರಾಗಿ ನೇರ ಸಭೆಯನ್ನ ನಡೆಸೋದಕ್ಕೆ ಮುಂದಾಗಿರುವಂಥದ್ದು. ಅಂದ್ರೆ ಇಷ್ಟೊಂದು ಶಾಸಕರು ಸರ್ಕಾರದ ವಿರುದ್ಧವಾಗಿ ತಿರುಗಿ ಬಿದ್ದಿದ್ದಾರಾ? ಯಾಕಂದ್ರೆ ಈ 40 ಶಾಸಕರ ಪೈಕಿ ಬಹುತೇಕರು ಇದರಲ್ಲಿ ಅನುದಾನ ಕೊರತೆ, ನಾಯಕತ್ವದ ಬಗ್ಗೆ ಅಸಮಾಧಾನ ಇರುವಂಥವ್ರು. ಏಕಾಏಕಿ ಒಂದೇ ಬಾರಿಗೆ ಶಾಸಕರುಗಳು ಈ ಮಟ್ಟಿಗೆ ತಿರುಗಿ ಬಿದ್ದಿದ್ಯಾಕೆ? ಒಂದು, ಇದು ಸರ್ಕಾರಕ್ಕೆ ಮುಳುವಾಗ್ತಾ ಇದೆ, ಇನ್ನೊಂದು ಸಿದ್ದರಾಮಯ್ಯ ಅವರಿಗೆ ಮುಳ್ಳಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿನ ಈ ಬೆಳವಣಿಗೆಗೆ ಬಿಜೆಪಿ ಕೂಡ ಟೀಕೆ ಮಾಡ್ತಾ ಇದೆ. ಬಿಜೆಪಿ ಸರ್ಕಾರದಲ್ಲಿ ಆಗ್ತಿರುವಂತಹ ಬೆಳವಣಿಗೆಗಳು ತನಗೇನಾದರೂ ಲಾಭ ಮಾಡಿಕೊಡುತ್ತಾ ಅನ್ನೋದನ್ನ ಎದುರು ನೋಡ್ತಾ ಇದೆ. ಕಾಂಗ್ರೆಸ್ ಪರಿಸ್ಥಿತಿಯನ್ನು ನೋಡಿ ಸಾಲು ಟೀಕೆ ಮಾಡ್ತಾ ಇದೆ. ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಮುಗಿಬೀಳ್ತಾ ಇದೆ. ಸದ್ಯ ಪವರ್ ಶೇರಿಂಗ್ ವಿಚಾರದಲ್ಲಿ ಏನು 2 ಸಾಧ್ಯತೆಗಳಿವೆ. ಸಿದ್ದರಾಮಯ್ಯ ಅವರು ಮುಂದುವರೆದ್ರು, ಸಿದ್ದರಾಮಯ್ಯ ಅವರು ಕೆಳಗಿಳಿದ್ರು. ಎರಡೂ ಸಾಧ್ಯತೆಗಳಲ್ಲೂ ಬಿಜೆಪಿಗೆ ಲಾಭ ಆಗುತ್ತೆ ಅನ್ನೋದನ್ನ ಎದುರು ನೋಡ್ತಾ ಇದೆ. ಒಂದು ವೇಳೆ ನವೆಂಬರ್ನಲ್ಲಿ ಅಧಿಕಾರ ಹಸ್ತಾಂತರ ಆಗಿ ಡಿಕೆ ಅವರೇನಾದರೂ ಮುಖ್ಯಮಂತ್ರಿ ಸ್ಥಾನಕ್ಕೆ ಏನಾದರೂ ಏರಿದ್ರೆ ಅದರ ಕೆಲವೇ ದಿನಗಳಲ್ಲಿ ಮತ್ತಷ್ಟು ಅಸಮಾಧಾನ ಭುಗಿಲೇಳುತ್ತೆ. ಇದು ಸರ್ಕಾರ ಬಿದ್ದು ಹೋಗೋದಕ್ಕೆ ಕಾರಣ ಆಗುತ್ತೆ ಅಂತ ಬಿಜೆಪಿ ನಿರೀಕ್ಷೆ ಮಾಡ್ತಾ ಇದೆ. ಹೀಗಾಗಿ ಒಟ್ಟಾರೆಯಾಗಿ ಎಲ್ಲಾ ಕಡೆಯಿಂದಲೂ ಸಿದ್ದರಾಮಯ್ಯ ಅವರಿಗೆ ಕಂಟಕ ಆಗ್ತಾ ಇದೆ. ಹಾಗಾದ್ರೆ ವೀಕ್ಷಕರೇ, ಈ ಬಗ್ಗೆ ನೀವೇನಂತೀರಾ? ನವೆಂಬರ್ನಲ್ಲಿ ನಿಜಕ್ಕೂ ರಾಜ್ಯ ರಾಜಕೀಯದಲ್ಲಿ ಕ್ರಾಂತಿಯಾಗುತ್ತಾ? ರಾಜ್ಯದ ಮುಂದಿನ ಮುಖ್ಯಮಂತ್ರಿ ಯಾರಾಗಬೇಕು? ಸಿದ್ದರಾಮಯ್ಯ ಅವರ ಮುಂದುವರಿಬೇಕಾ, ಅಥವಾ ಡಿಕೆ ಶಿವಕುಮಾರ, ಅಥವಾ ಪರಮೇಶ್ವರ್ ಅವರ, ಅಥವಾ ಇನ್ನೊಬ್ಬರ? ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮೂಲಕವಾಗಿ ತಿಳಿಸಿ. ಧನ್ಯವಾದಗಳು ವೀಕ್ಷಕರೇ.